ಪಾಲಕರೇ, ಯಾವುದಾದ್ರೂ ಒಂದು ಹಗ್ಗನೋ ಅಥವಾ ದಾರನೋ ಗಂಟಾಕೋಯ್ತು, ಸಿಕ್ಕಾಕೋಯ್ತು ಅಂತಂದ್ರೆ ನೀವು ಅದನ್ನ ಜೋರಾಗಿ ಎಳೆದು ಅದನ್ನ ಗಂಟು ಬಿಡಿಸ್ಲಿಕ್ಕೆ ಹೋಗ್ತೀರಾ, ಅಥವಾ ಅದನ್ನ ಸ್ವಲ್ಪ ಲೂಸ್ ಮಾಡಿ ಎಲ್ಲಿಂದ ನೀಟಾಗಿ ಬಿಚ್ಚಿದ್ರೆ ಗೊತ್ತಾಗ್ತದೆ ಅಂತ ಹೇಳಿ ನೋಡ್ಕೊಂಡು ಅದನ್ನ ಬಿಚ್ತೀರಾ. ಸೊ ಇದನ್ನ ಎಲ್ಲಿ ಹೇಳಿಕತ್ತೀನಿ ಅಂತಂದ್ರೆ, ನಮ್ಮ ಮಕ್ಕಳು ಏನಾದರೂ ಅವರ ವರ್ತನೆ ಒಳಗೆ ತಪ್ಪು ನಡ್ಕೊಂಡ್ರೆ, ಏನಾದರೂ ಮಾಡಬಾರ್ದಾಗಿರ್ತಕ್ಕಂಥ ತಪ್ಪು ಕೆಲಸ ಮಾಡಿದ್ರೆ, ಉದಾಹರಣೆಗೆ ಸುಳ್ಳು ಹೇಳೋದಾಗ್ಲಿ, ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡೋದಾಗ್ಲಿ, ಅಥವಾ ಯಾರ ಜೊತೆಗಾದ್ರೂ ಜಗಳ ಮಾಡೋದಾಗ್ಲಿ, ಅಂದ್ರೆ ಯಾವ ವರ್ತನೆಯನ್ನು ಅವ್ರು ತೋರಿಸ್ಬಾರ್ದಿತ್ತು ಅದನ್ನ ತೋರಿಸಿದಾಗ ನಾವೇನ್ ಮಾಡ್ತೀವಿ, ಅದನ್ನ ಬಹಳ ಬಿಗಿಯಾಗಿ ಹಿಡಿದು ಜಗ್ಗಾಡಿ ನಾವು ನಮ್ಮ ವರ್ತನೆ ಒಳಗೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂದ್ರೆ ಸ್ಟ್ರಿಕ್ಟ್ ಆಗಿ ಇಡ್ಲಿಕ್ಕೆ, ಅದನ್ನ ಅವಾಗಿನ ಮೂಮೆಂಟ್ಗೆ ಆಗಿನ ಕ್ಷಣಕ್ಕೆ ಅದನ್ನ ನಾವು ತಿದ್ಲಿಕ್ಕೆ ಹೋಗ್ತೀವಿ, ಮಕ್ಕಳನ್ನ ಕರೆಕ್ಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಅವಾಗ ಏನಾಗ್ತದೆ, ಆ ಗಂಟು ಕಗ್ಗಂಟಾಗಿ ಮಾರ್ಪಡ್ತದೆ. ಬಟ್ ಸ್ಟಿಲ್ ನಾವೇನ್ ಮಾಡ್ತೀವಿ, ಅದನ್ನೇನು ಬಿಗಿಯಾಗಿ ಎಳಿಲಿಕ್ಕೆ ಹೋಗ್ತೀವಿ, ಆ ಗಂಟನ್ನ ನಾವಿನ್ನು ನಮ್ಗೆ ಗೊತ್ತಿಲ್ಲಾರ್ದಂಗೆ ನಾವು ಬಿಗಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಮಕ್ಕಳು ಆ ರೀತಿ ವರ್ತನೆ ತೋರಿಸಿದಾಗ, ಏನಾದರೂ ಸುಳ್ಳು ಹೇಳಿದಾಗ ಅಥವಾ ಕಳ್ತನ ಮಾಡಿದಾಗ, ಯಾವುದೇ ಮಾಡಬಾರ್ದಾಗಿರ್ತಕ್ಕಂಥ ಒಂದು ವರ್ತನೆಯನ್ನು ನಮ್ಮ ಮಕ್ಕಳು ತೋರಿಸಿದಾಗ ನಾವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕಾಗಂದ್ರೆ, ಎಸ್ ಪಾಲಕರೇ, ನಮ್ಮ ಮಕ್ಕಳು ಆ ರೀತಿ ಮಾಡಿದಾಗ ಆ ಕ್ಷಣದಲ್ಲಿ ನಾವು ಅದನ್ನ ತಿದ್ಲಿಕ್ಕೆ ಹೋಗ್ದೇನೆ ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರಿವಿಗೆ ಬರ್ಲಿಕ್ಕೆ ಅವ್ರನ್ನ ಅದಕ್ಕೆ ಪ್ರೆಸೆಂಟ್ ಮಾಡೋ ಮುಖಾಂತರ, ಅಂದ್ರೆ ಅವ್ರು ಏನ್ ಮಾಡ್ಲಿಕ್ಕತ್ತಾರೆ ಅಂತ ಅದು ಅವ್ರಿಗೆ ಗೊತ್ತಾಗಿ ಕಾಣಿಸ್ಲಿಕ್ಕೆ ನಾವು ಒಂದಿಷ್ಟು ಅವಕಾಶ ಮಾಡಿಕೊಡೋದ್ರ ಮುಖಾಂತರ, ಒಂದಿಷ್ಟು ಟೈಮ್ ಕೊಟ್ಟು ಆ ಪರಿಸ್ಥಿತಿಯನ್ನ ಸ್ವಲ್ಪ ತಿಳಿ ಮಾಡಿ, ನಾವು ಅವ್ರು ಏನ್ ತಪ್ಪು ಮಾಡಿದ್ರು, ಅದರಿಂದ ಏನು ಅವರಿಗೆ ಎಫೆಕ್ಟ್ ಆಗ್ಲಿಕ್ಕತ್ತದೆ, ಅಥವಾ ಅವರ ನಡವಳಿಕೆಯಿಂದ ಏನು ಆಗ್ಬಾರ್ದು ಆಗ್ಲಿಕ್ಕತ್ತದೆ, ಅದರಿಂದ ಏನು ಅವರಿಗೆ ತಪ್ಪು ನಡೀತದೆ ಅವ್ರ ಲೈಫ್ನಲ್ಲಿ, ಆ ರೀತಿ ಅವರಿಗೆ ನಾವು ಪ್ರೆಸೆಂಟ್ ಮಾಡೋ, ಕಾಮ್ ಆಗಿ ನಾವು ಅದನ್ನ ಪ್ರೆಸೆಂಟ್ ಮಾಡೋ ಮುಖಾಂತರ, ಅವ್ರಿಗೆ ಅದನ್ನ ತೋರ್ಪಡಿಸೋದ್ರ ಮುಖಾಂತರ ಅವರಿಗೆ ಅವ್ರು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಅರ್ಥ ಮಾಡಿಸ್ಬೋದು, ಆ ತಪ್ಪನ್ನ ನಾವು ತೋರಿಸ್ಬೋದು. ಇಲ್ಲದೇ ಇದ್ರೆ ನಾವು ಬೈತಾ ಇದ್ರೆ, ಪನಿಷ್ಮೆಂಟ್ ಮಾಡ್ತಾ ಇದ್ರೆ, ಆ ಮಕ್ಕಳಿಗೆ ಏನಕ್ಕೂ ಬೈಲಿಕ್ಕತ್ತಾರ ಅಂತ ಗೊತ್ತಾಗ್ತದೆ ವಿನಃ ಆ ಮೂಮೆಂಟ್ಗೆ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅಥವಾ ಇನ್ನು ಜಿದ್ದಿಗೆ ಬಿದ್ದು ಅದನ್ನ ಅವ್ರು ಜಾಸ್ತಿ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾದ್ರೆ ನಾವೇನ್ ಮಾಡೋಣ ಅಂತಂದ್ರೆ, ಆಗಿನ ಮೂಮೆಂಟ್ ಅಲ್ಲಿ ಆ ಒಂದು ಪರಿಸ್ಥಿತಿಯನ್ನ ತಿಳಿಯಾಗ್ಲಿಕ್ಕೆ ಬಿಟ್ಟು ಅದನ್ನ ಅವ್ರನ್ನ ನಿರ್ವಹಣೆ ಮಾಡ್ಲಿಕ್ಕೆ ನಾವು ಟ್ರೈನ್ ಮಾಡೋಣ ಅವ್ರಿಗೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.